ಅಮ್ಮ ಮನೆ ಮುಳುಗ್ ಹೋಯ್ತು ಕಣೆ, ಎಲ್ಲ ನಾಶ ಆಗೋಯ್ತು. ಯಾಕೆ ಹಾಕಿರ್ಚ್ಕೊಂಡೆ? ಏನಾಯ್ತು ಚಾರು? ನನ್ನ ಜಯಂತನ್ ಮದ್ವೆ ನಡೆಯೋದ್ ಬಂತೆ. ಜಯಂತನ್ ಮದ್ವೆ ಆ ಮಯೂರಿ ಜೊತೆ ನಡೆಯುತ್ತಂತೆ. ಚಿಕ್ಕಮ್ಮ ಫೋನ್ ಮಾಡಿದ್ರು. ಲಗ್ನ ಪತ್ರಿಕೆ ಪ್ರಿಂಟ್ ಆದ್ಮೇಲೆ ಏನಮ್ಮ ಇದು? ನಾವೇನ್ ಮಾಡ್ಬೇಕಂತೆ? ಬೆಂಕಿ ಇಡ್ಬೇಕಂತೆ ಲಗ್ನ ಪತ್ರಿಕೆಗೆ. ಹಾಗಾದ್ರೆ ಆ ಮೀನಾಕ್ಷಿ ಏನ್ ಮಾಡ್ತಿದ್ಲಂತೆ? ಕೈ ಕೊಟ್ಕೊಂಡು ಸುಮ್ನೆ ಕೂತಿದ್ಲಂತ? ಅತ್ತೆನೇ ಇವತ್ತು ಜಯಂತ್ ಮಯೂರಿ ಮದ್ವೆನ ಫಿಕ್ಸ್ ಮಾಡಿದಂತೆ. ಏನು? ಮೀನಾಕ್ಷಿ ಈ ಮದುವೆ ಫಿಕ್ಸ್ ಮಾಡಿದಾಳ? ಡಬ್ಬಲ್ಗೆ ಮಾಡ್ತಿದ್ದಾಳ ಅವಳು? ಗಂಡು ಹೆತ್ತಿದೀನಿ ಅಂತ ಇಲ್ಲಿ ಬಂದು 108 ಡಿಮ್ಯಾಂಡ್ ಮಾಡಿದ್ಲು. ಈಗ ನೋಡಿದ್ರೆ ಬೇರೆ ಹೆಣ್ಣಿನ ಜೊತೆ ಮದುವೆ ಫಿಕ್ಸ್ ಮಾಡ್ತಾಳಾ? ನೋಡು, ಇವತ್ತು ಹೇಳ್ತಾ ಇದ್ದೀನಿ, ಏನೇ ಆಗ್ಲಿ ಜಯಂತಾನೆ ಈ ಮನೆ ಅಳಿಯ. ಅದೇನು ಅಂತ ಈಗಲೇ ಮೀನಾಕ್ಷಿನ ಕೇಳೋಣ. ನಡೀಚಾರು. ನಿಲ್ಲು ರುಕ್ಮಿಣಿ, ಸ್ವಲ್ಪ ಸಮಾಧಾನ. ಯಾಕೆ ಇಷ್ಟು ಅವಸರ ಮಾಡ್ತೀಯ? ನಾಳೆ ಹೋಗಿ ಮಾತಾಡೋಣ. ಎಂಥ ಅಪ್ಪಾರಿ ನೀವು? ಮನೆಗೆ ಬೆಂಕಿ ಬಿದ್ದಿದೆ ಅಂತ ಒಬ್ಬ ಹೇಳಿದ್ರೆ ನಡಿ ಚಳಿ ಕಾಯಿಸ್ಕೊಳ್ಳೋಣ ಅಂತ ಮತ್ತೊಬ್ಬ ಹೇಳಿದ್ದಂತೆ. ಹಂಗಿದೆ ನಿಮ್ ವರ್ಷೆ. ಮಗಳು ಮದುವೆ ಮುರಿದು ಬಿದ್ದಿದೆ ಅಂತ ಅವಳು ಹೇಳ್ತಿದ್ದಾಳೆ, ನೀವು ಇಷ್ಟು ಸೌಮ್ಯವಾಗಿ ಮಾತಾಡ್ತಾ ಇದ್ರಲ್ಲ. ಬೆಳಗ್ಗೆ ಹೋಗೋಣ ಅಂತೀರಲ್ಲ. ನನ್ನ ಮಗಳ ಜೀವನ ಹಾಳಾಗೋಕೆ ನಾನು ಬಿಟ್ಟು ಬಿಡ್ತೀನ? ಕೋಪದಲ್ಲಿ ಬೆರಳು ಕಟ್ ಮಾಡ್ಕೊಂಡ್ರೆ ನೋವು ನಷ್ಟ ನಮಗೇನೆ. ಆತರಗಾರನಿಗೆ ಬುದ್ಧಿ ಮಟ್ಟ. ಅದಕ್ಕೆ ಹೇಳ್ತಿದ್ದೀನಿ, ತಾಳ್ಮೆ ತಗೊಳ್ಳೋ ಸಮಯ ಅಲ್ಲ ರೀ ಇದು. ನಮ್ಮ ಒಬ್ಬಳೆ ಮಗಳು ಚಾರು ಮದುವೆ ಮುರಿದು ಬೀಳ್ತಾ ಇದೆ. ನೀವು ಹೋಗಿ ಈಗ ಗಲಾಟೆ ಮಾಡಿದ್ರೆ ಮಲಗಬೇಕು ಅಂದ್ಕೊಂಡವನಿಗೆ ಹಾಸಿಗೆ ಹಾಸ್ಕೊಟ್ಟಂಗಾಗತ್ತೆ. ಏನ್ರಿ ನಿಮ್ಮ ಮಾತಿನ ಅರ್ಥ? ಜಯಂತ ಹಾಗೂ ಮಯೂರಿ ಮದುವೆ ಅಂತೆ, ಹಾಗಂತ ಹೇಳಿದ್ಯಾರು?